ಒಂದು ಜಿಲ್ಲಾ ನ್ಯಾಯಾಲಯದ ಆವರಣ. ಸಾಧಾರಣವಾಗಿ ನ್ಯಾಯಕ್ಕಾಗಿ ಜನರು ಓಡಾಡುವ ಆ ಜಾಗದಲ್ಲಿ ಆ ದಿನ ಬೇರೆದ್ದೇ ಕಥೆ ನಡೆಯುತ್ತಿತ್ತು. ಮಧ್ಯಾಹ್ನದ ಬಿಸಿಲು ತೀವ್ರವಾಗಿತ್ತು. ಜನರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡು ಓಡಾಡುತ್ತಿದ್ದರು. ಆ ಗದ್ದಲದ ನಡುವೆ ಯಾರಿಗೂ ಗಮನಿಸದಂತೆ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿದ್ದ. ಅವನ ದೇಹ ಕ್ಷೀಣಿಸಿತ್ತು. ಕಣ್ಣುಗಳಲ್ಲಿ ನೋವು ಸ್ಪಷ್ಟವಾಗಿತ್ತು. ಆದರೆ ಯಾರೂ ನಿಲ್ಲಲಿಲ್ಲ. ಅವನು ನಿಧಾನವಾಗಿ ಕೈ ಚಾಚಿ ಸಹಾಯ ಕೇಳಲು ಪ್ರಯತ್ನಿಸಿದ. ಆದರೆ ಶಕ್ತಿ ಇಲ್ಲ. ಅವನ ಕಾಲು ತೀವ್ರ ಸೋಂಕಿನಿಂದ ಕೊಳೆತು ಹೋಗಿತ್ತು. ನೋವು, ನಿರ್ಗತಿಕತೆ, ಅವನ ಬದುಕೇ ಕೊನೆಯ ಹಂತದಲ್ಲಿತ್ತು. ಅದೇ ಸಮಯದಲ್ಲಿ ಕೆಲವು ವಕೀಲರು ಮತ್ತು ಸಮಾಜ ಸೇವಕರು ಆ ದಾರಿಗೆ ಬಂದರು. ಒಬ್ಬನು ಕ್ಷಣಕ್ಕೆ ನಿಂತು ನೋಡಿದ. ಏನೋ ತಪ್ಪಾಗಿದೆ ಎಂದು ಭಾಸವಾಯಿತು. ಅವಧೂತ ತುಡವೇಕರ ಮೊದಲಿಗೆ ಮುಂದೆ ಬಂದರು. ಇವನಿಗೆ ಸಹಾಯ ಬೇಕು ಎಂದು ಕೂಗಿದರು. ಅಲನ್ ವಿಜಯ್ ಮೋರೆ, ಪದ್ಮಪ್ರಸಾದ್ ಹುಲಿ ಹಾಗೂ ವಕೀಲ ರೋಹಿತ್ ಕಡಗಾವಿ ಕೂಡಲೇ ಅವರ ಜೊತೆ ಸೇರಿದರು. ಯಾರೂ ಹಿಂಜರಿಯಲಿಲ್ಲ. ಭಯವೂ ಇಲ್ಲ. ಕೇವಲ ಮಾನವೀಯತೆ ಮಾತ್ರ. ಅವರು ಆ ವ್ಯಕ್ತಿಯನ್ನು ಎಚ್ಚರಿಕೆಯಿಂದ ಎತ್ತಿಕೊಂಡರು. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ. ನನ್ನನ್ನು ಯಾರು ಉಳಿಸುತ್ತಾರೆ ಎಂದು ನಾನು ನಿರೀಕ್ಷಿಸಲೇ ಇಲ್ಲ ಎನ್ನುವ ಭಾವ. ತಕ್ಷಣವೇ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ಆಮೇಲೆ ಸಮಯ ವ್ಯರ್ಥ ಮಾಡದೆ ಅವರನ್ನು ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ಕರೆದೊಯ್ದರು. ಆಂಬ್ಯುಲೆನ್ಸ್ ಸೈರನ್ ನಡುವೆ ಒಂದು ಜೀವ ಮತ್ತೆ ಆಶೆ ಕಾಣತೊಡಗಿತು. ಇಂದು ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಜೀವನದ ಹಾದಿಯಲ್ಲಿ ಸಂಪೂರ್ಣ ಒಂಟಿಯಾಗಿದ್ದವನಿಗೆ ಅನ್ಯರು ದೇವರಂತೆ ಬಂದರು. ನ್ಯಾಯಾಲಯದ ಆವರಣದಲ್ಲಿ ಆ ದಿನ ನ್ಯಾಯ ಕೇವಲ ಕಾಗದದಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲಿ ಕೂಡ ನಡೆದಿದೆ. ಅವರಿಗೆ ಸಹಾಯ ನೀಡಿದ ಎಲ್ಲಾ ವಕೀಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇವೆ. ಸಂಚಿಕೆ 2.